ಸೊ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ವಿಶೇಷ ಏನಂದರೆ, ಬೆಳಗ್ಗೆನೇ ನಮ್ಮ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಮಗ ಅರ್ಜೆಂಟು ಊರಿಗೆ ಹೋಗಬೇಕು. ಆ್ಯಕ್ಚುಲಿ ಒಂದು ಮೊನ್ನೆ ಮದುವೆ ಆಯಿತು, ಓಕೆನಾ, ಮದುವೆಗೆ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಒಂದು ಶಾಸ್ತ್ರ ಇದೆ. ಸೊ ಶಾಸ್ತ್ರಕ್ಕೆ ಪಾಪ ಅವ್ನು ಕಾರೇ ಇಳಿದಂತೆ, ಯಾರಿಗೋ ಅವ್ರು ಕೈ ಎತ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಮಗ ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕಿತ್ತಾರೆ, ಯಾವುದಾದ್ರು ಒಂದು ಕಾರ್ ಬೇಕು ಅಂತಂದ. ಸೊ ನಾವು ಇದೇನು ಮಾಡೋದು ಫ್ರೆಂಡು ಅಂತ ಹೇಳ್ಬಿಟ್ಟು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬೆಳಗ್ಗೆಯಿಂದ ಕಾರ್ ಹುಡಿಕೊಂಡು ಹೋದೋ. ಆ್ಯಕ್ಚುಲಿ ಇವಾಗ ಹೇಳುತ್ತೋ ಅಂತಂದರೆ ಎಲ್ಲ ವೀಕ್ ಡೇಸ್ ಅಲ್ವಾ, ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬಿಟ್ಟಿದ್ರು, ಕಾರ್ ಯಾವುದು ಸಿಗಲಿಲ್ಲ. ಆದರೂ ಕಡೆಗೆ ಒಂದು ಕಾರ್ ಸಿಕ್ತು. ಈ ಕಾರಲ್ಲೇ ಇವಾಗ ಅವ್ರ ಮದುವೆಗೆ ಅಂತೀನಿ, ಅವ್ರ ಶಾಸ್ತ್ರಕ್ಕೆ ಹೋಗ್ಬೇಕು ಊರಿಗೆ. ಸೊ ಕಾರ್ ನೋಡ್ತೀರಾ, ಇದೇ ಕಾರು. ಲೆಜೆಂಡ್ಸ್ ಥರ ಒಳ್ಳೆ ಶಾಸ್ತ್ರಕ್ಕೆ ಹೋಗ್ತಲ್ಲ, ಏನೋ ಇದು ಥರ ಲೆಜೆಂಡ್ಸು ಹೊಂಟಿದ್ದೀವಿ ಈಗ ಇಲ್ಲಿಂದ. ಸೊ ಮನೆ ಹತ್ರ ಕಾಯ್ತಾ ಇದ್ದಾನೆ ಆಲ್ರೆಡಿ, ಅವನು ಅವಾಗಲಿಂದ ಫೋನ್ ಮೇಲೆ ಫೋನ್ ಹೊಡಿತಾ ಇದ್ದಾನೆ. ಸೊ ಪಟ್ಟಂತ ಹೋಗೋಣ, ಮತ್ತು ಅಲ್ಲಿಂದ ನೋಡೋಣ ಮತ್ತೆ ಏನು ಮಾಡೋದು ಅಂತ ಶುರು ಮಾಡೋಣ. ಓಕೆ ಬನ್ನಿ ಹೋಣ. ಸೊ ಹೊಲ್ಟಿದ್ದೀವಿ. ನಾನು ಇಲ್ಲಿಂದ ಕಾರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗನ ಸ್ಟಾರ್ಟ್ ಆಯ್ತಿರಲಿಲ್ಲ, ಸ್ವಲ್ಪ ಯಾಕೋ ಸೆಲ್ಫು ಪ್ರಾಬ್ಲಮ್ ಆಯ್ತಿತ್ತು. ಈಗ ಸ್ಟಾರ್ಟ್ ಆಯಿತು. ಸೊ ಹೊಂಟಿದ್ದೀವಿ. ಚೆನ್ನಾಗಿದೆ ಕಾರು, ಮಸ್ತಾಗಿದೆ, ಏನು ತೊಂದರೆ ಇಲ್ಲ, ಒಳ್ಳೆ ಸಿಸ್ಟಮ್ ಇದೆ, ಒಳ್ಳೆ ಪಿಕಪ್ ಇದೆ ಕಾರಲ್ಲಿ. ನೈಟ್ ಔಟ್ ಎಲ್ಲ ಹೋಗೋದು ಇದ್ರಲ್ಲೇ, ನೈಟ್ ಔಟು ಮತ್ತು ತಲೆಕೆಟ್ಟಾಗಿ ಸಡನ್ ಪ್ಲ್ಯಾನ್. ಈಗ ಎಮಿಷನ್ ಸ್ವಲ್ಪ ಎಕ್ಸ್ಪೈರಿ ಆಗಿದೆ, ಎಮಿಷನ್ ಟೆಸ್ಟ್ ಒಂದು ಮಾಡಿಸ್ಕೊಂಡು ಹಾಗೆ ಹುಡುಗನ ಸ್ವಲ್ಪ ಪೂಜೆ ಗೀಜೆ ಮಾಡ್ತಾರೆ ನಾವು ಕಾರ್ಗೆ ಮಾಡಿಕೊಂಡು ಹೊರಡದೆ. ಈಗ ಹುಡುಗನ ಮನೆ ಹತ್ರ ಹೋಗ್ತಾ ಇದ್ದೀನಿ, ನಮ್ಮ ಫ್ರೆಂಡ್ ಮನೆ ಹತ್ರ. ಅದಕ್ಕೂ ಮುಂಚೆ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಎಮಿಷನ್ ಟೆಸ್ಟ್ ಮಾಡ್ಸೋಣ. ಓಕೆ, ಸೊ ಪೆಟ್ರೋಲ್ ಬಂಕ್ ಹತ್ರ ಬಂದು, ಆದರೆ ಇವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ವಲ್ಲ. ಒಂದು ಫೋನ್ ಹಾಕಂತೇಳಿ ಒಂದು ಫೋನ್ ಮಾಡೋಣ ಫಸ್ಟ್. ಎಮಿಷನ್ ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಹಿಂದ್ಗಡೆ ಹಾಕಿದ್ದಾರೆ ಸೈಲೆನ್ಸರ್ಗೆ, ಸೊ ಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಂ, ಅಣ್ಣ ಬಂದರು, ಇವರೇ ನಮ್ಮ ಫ್ರೆಂಡು. ಈಗ ಬಂದ್ಬಿಟ್ಟು ಇವಾಗ ಗಿದ್ಬಿಟ್ಟು ರೆಡಿಯಾಗಿ ಸ್ಟಾರ್ಟ್ ಆಗ್ತಾ ಇದ್ದೀವಿ. ಇಲ್ಲಿ ಹಾಕ್ಸ್ಕೊಂಡು ಹೊಂಟ್ಬಿಡೋಣ. ಇದೆ ಇನ್ನು ಕಾಲ್ ಟ್ಯಾಂಕ್ ಇದೆ. ಅವರು ತುಂಬ ಫುಲ್ ಹಾಕ್ಸ್ಬೇಡ. ಹಾಂ, ಎಷ್ಟು 1-1.5 ಸಾವಿರ ಹಾಕ್ಸಿದ್ರೆ ಆಯಿತು, ಸಾಕು, ಹೋಗ್ಬೋದು. ಹಾಂ ಓಕೆ, ಹ್ಞೂ ನೋಡ್ರಿ. ಮತ್ತೆ ಇಲ್ಲೇ ಹಾಕ್ಸೋಣ. ಏನೇನು ಸ್ಟಾರ್ಟ್ ಮಾಡ್ಬಿಟ್ಟು ಒಂದೇ ಸತಿ ಇಳಿದ್ಬಿಡೋಣ ನೈಸ್ ರೋಡಿಗೆ. ಇದಕ್ಕೆ ಉಳ್ಳಾಳ್ಗೆ ಹೋಗ್ಬೇಕಾ ಗೈಸ್? ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಗಾಡಿಗೆ ಎಮಿಷನ್ ಟೆಸ್ಟ್ ಆಯಿತು, ಎಲ್ಲ ಹಾಕ್ಸಿ ಈಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು, ಇಲ್ಲೇ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಮನೆ ಇರೋದು, ಜಾಸ್ತಿ ದೂರ ಏನಿಲ್ಲ. ಈಗ ಅವ್ರ ಮನೆ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಬಿಡೋದು. ಯಾವುದೋ ಕೊಳ್ಳೇಗಾಲ ಹತ್ರ ಒಳಗಡೆ ಊರಂತೆ, ನಾನು ನೋಡಿಲ್ಲ, ನಾನು ಬೇರೆ ಒಬ್ಬನೇ. ಅಲ್ಲಿ ಹೋಗಿ ಇವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ, ಅಲ್ಲಿ ನಂದು ಅಲ್ಲಿರೋದು. ಆಮೇಲೆ ಬನ್ನಿ, ಇನ್ನೇನು ನಾವು ನೀವು ಎಲ್ಲ ಸೈನ್ಸಿ ಪಕ್ಕದಲ್ಲಿ ಆ ಕಡೆ ಈ ಕಡೆ ಹೆಂಗಿದೆ ಏನು ಅಂತ ಸ್ವಲ್ಪ ವ್ಯೂ ಇದು ಮಾಡೋಣ, ಏನು ವಿಡಿಯೋ ಮಾಡೋಣ. ಓಕೆ, ಸೊ ಇವ್ರ ಮನೆ ಹತ್ರ ಬಂದಿದ್ದೀವಿ. ಪಾರ್ಕ್ ಆಗಿದೆ ಗಾಡಿ. ಈಗ ಏನಿಲ್ಲ, ಪೂಜೆ ಮಾಡೋದು ಅವ್ರ ಮೇಲ್ಗಡೆಯಿಂದ ಬರೋದು ಕಾಯ್ತಾ ಇದ್ದೀನಿ. ಪೂಜೆ ಮಾಡಿದ್ರೆ ಹೊರಡದೆ. ಸೊ ಬೆಳೆಯಿಂದ ಅವಾಗಲೇ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, ಮನೇಲಿ ಸ್ನಾನ ಮಾಡೋಕ್ಕೆ ಎದ್ದೋಗಿದ್ದೀನಿ, ಮೇಲೆ ಸಿಂಕ್ ಟ್ಯಾಂಕ್ ತೂತೋಗ್ಬಿಟ್ಟು ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ, ನೀರೇ ಇಲ್ಲ. ಇಂಥ ಕರ್ಮ ಆಯಿತು. ಆಮೇಲೆ ಹೆಂಗೋ ಫಿಲ್ಟ್ರಲ್ಲಿ ನೀರು ಹಿಡ್ಕೊಂಡು ಅದರಿಂದ ಸ್ನಾನ ಮಾಡ್ಕೊಂಡು ಬಂದಿದ್ದಾಯ್ತು. ಈಗ ನಮ್ಮ ಭಾಳ ಹಂಗಾಗಿದೆ ನೋಡಿ. ಇವತ್ತು ಇದರಲ್ಲೇ ಆ್ಯಕ್ಚುಲಿ ಇದರಲ್ಲೇ ನಾವು ನೈಟ್ ಔಟು ಇದರಲ್ಲೆಲ್ಲ ಹೋಗೋದು. ಕಾರ್ ಅದು ಆ ಕಡೆ ಬಿಟ್ಬಿಡಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಅಂದರೂ ಹುಡುಗಿಯರು ಊರಿಗೆ ಇದರಲ್ಲಿ ಹೋದರೆ ಒಂಥರ ರೆಟ್ರೋ ಫೀಲಲ್ಲಿ ಇರುತ್ತಲ್ಲ, ಹಳೆ ಕಾಲದ ಝೀ ಅಂತ ಒಳ್ಳೆ ರೌಡಿಗಳು ಹೋದಂಗೆ ಜಿಗೆ ಅಂತ ಇಳಿಬೇಕು ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಶಾಕ್ ಆಗಿಬಿಡ್ತಾರೆ. ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಬೇಕು ಎಲ್ಲ. ಈಗಿನ ಥರ ಹೊಸ ಕಾರ್ಗಳೇ ತೊಗೊಂಡು ಹೋಗೋಕ್ಕಾಗಲ್ಲ. ಇರ್ತಾರೆ ನಮ್ಮ ಥರ ಬಡವರು, ಈ ಥರ ಹಳೆ ಕಾರ್ಗಳು ತೊಗೊಂಡೋಗ್ತಾರೆ. ಆದರೆ ಇದರಲ್ಲಿ ಇರೋ ಮಜಾ ಯಾವುದ್ರಲ್ಲೂ ಇಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಹುಡುಗ ತೊಗೊಂಬಂದರು ಪೂಜೆ ಐಟಮ್ಸ್ ಎಲ್ಲನೂ. ಸರ್ ಕ್ಲೀನಾಗಿ ಪೂಜೆ ಮಾಡಿ, ಗಾಡಿ ಕಡಕ್ಕಾಗಿ ಹೋಗಿ ಕದರಾಗಿ ನಿಂತ್ಕೋಬೇಕಲ್ಲಿ. ಹಿಂಗೆ ಫ್ಯಾಮಿಲಿ ಮೇಲೆ ನಾವೆಲ್ಲ ಕಲ್ತ್ಕೋಬೇಕು. ನೀವು ಒಂದು ನಿಮಿಷ ಆ ಕಡೆಯಿಂದ ಮಾಡ್ತೀನಿ. ಓಕೆ, ಗಣೇಶಂಗೆ ಪೂಜೆ ಮಾಡಿ, ಸ್ಟೇರಿಂಗ್ ಒಂಚೂರು ಕುಂಕುಮ ಇಕ್ಕಿ, ಮುಂದ್ಗಡೆ ಗಾಡಿಗೆ ಒಂಚೂರು ಕುಂಕುಮ ಇಕ್ಕಿ. ಹಾಂ, ಮುಂದೆ ಇಡಿ ಅಲ್ಲಿ. ಹಾಂ ಸಾಕು. ಹಾಂ, ಗಣೇಶಂಗೆ ಒಂಚೂರು ಇಡಿ. ನಾರ್ಮಲ್ಲು ಹೋದರೆ ಇವೆಲ್ಲ ಏನು ಬೇಡ, ಆದರೆ ಶಾಸ್ತ್ರಕ್ಕಲ್ಲಿ ಹೋಗ್ತಿರೋದು. ಸೊ ಸಂಪ್ರದಾಯ ಮಾಡಲೇಬೇಕು.
ಗಂಡನ ಬೇರೆ ಕರ್ಕೊಂಡು ಹೋಗ್ತೀವಿ. ಅರ್ಶಿನದ ಮೈ ನೀರು, ಅದೇನೋ ಅರ್ಶಿನದ ಮೈ ನೀರು. ಓಕೆ ಏನಾ? ಹಾಂ ಅಮ್ಮ ಬೆಂಕಿ ಪಟ್ನ ಅಮ್ಮ ಆಯ್ತಮ್ಮ ಅಂದ್ರೆ ಇಲ್ಲ. ಹಾಂ ಹಾಂ, ಅಲ್ಲಿಂದ ಪೂಜೆ ಮಾಡ್ಕೊಂಬನ್ನಿ. ದೇವರು ಪೂಜೆ ಮಾಡಿ, ಸ್ಟೇರಿಂಗ್ ಪೂಜೆ ಮಾಡಿ, ಆಮೇಲೆ ಗಾಡಿಗೆ ಸುತ್ತಲೂ ಪೂಜೆ ಮಾಡಿ, ನಿಂಬೆಹಣ್ಣು ಆಮೇಲೆ ಏನೋ ಊದ್ಗಡ್ಡಿ ಮೇಲೆ ಹಿಡಿದ್ಬಿಟ್ಟು 4 ಟೈರ್ಗೂ ಇಡಿ ಅಷ್ಟೇ. ಎಲ್ಲ ಶಾಕ್ ಆಗಿಬಿಡ್ಬೇಕು ನೋಡಿ, ಇದು ಯಾವ ಥರ ಈ ಥರ ಓಮಿನಿಲೆಲ್ಲ ಹೋಗ್ತವ್ರಲ್ಲ ಅಂತ. ಡಿಫ್ರೆಂಟಾಗಿ ನಮ್ಮದೆಲ್ಲ ಹಂಗೆ ಡಿಫ್ರೆಂಟ್, ನಾವು ಮಾಡೋ ಕೆಲಸಗಳೆಲ್ಲ ಹೀಗೆ ಡಿಫ್ರೆಂಟಾಗಿರ್ತವೆ. ಹಾಂ, ಫ್ರಂಟಿಗೆ ಬನ್ನಿ. ಫ್ರಂಟಿಗೆ ಬಂದು ಈ ಕಡೆಯಿಂದ ಮಾಡ್ಬೇಕು ಸ್ಟೇರಿಂಗಿಗೆ, ಆ ಕಡೆಯಿಂದಲ್ಲ. ಫೈನಲಿ ಈಗ ನಾವು ಕೊನೆಗಾಲ ಎನ್ನೂರ ಹತ್ರ ಇದ್ದೀವಿ. ಇಲ್ಲಿ ಊರ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನಿಲ್ಸಿದ್ದೀವಿ ಮಾರ್ಕೆಟ್ ಹತ್ರ. ಸ್ವಲ್ಪ ಹೂವು, ಸೆಂಟು, ಆ್ಯಪಲ್ಲು ಇವೆಲ್ಲ ತಗೊಳಕ್ಕೆ. ಈಗ ಬಟ್ಟೆ ತಗೊಳಕ್ಕೇನೋ ಹೋಗ್ತಾ ಇದ್ದಾರೆ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲನೂ. ಅಲ್ಲಿಂದ ಏನು ಮಾಡೋಕ್ಕಾಗಿಲ್ಲ, ಎಲ್ಲ ಫ್ಯಾಮಿಲಿ ಎಲ್ಲ ಇದ್ರು ಕಾರಲ್ಲಿ. ಸೊ ಏನೂ ಮಾಡೋಕ್ಕಾಗಿಲ್ಲ. ಈಗೆಲ್ಲ ಐಟಮ್ಸ್ ತೊಗೊಂಡು ಇಲ್ಲಿಂದ ಅವ್ರೂರಿಗೆ ಹೋಗ್ತೀವಿ. ನೋಡಿ ಹೂವು ಎಲ್ಲ ತೊಗೊತಾ ಇದ್ದಾರೆ ಸಾಯಂಕಾಲ ಶಾಸ್ತ್ರಕ್ಕೆ. ಎನ್ನೂರು ಬಸ್ ಸ್ಟ್ಯಾಂಡು, ಎನ್ನೂರಲ್ಲ ಹನ್ನೂರು ಬಸ್ ಸ್ಟ್ಯಾಂಡು. ಇದು ಈ ಕಡೆಯಿಂದ ಬಂದೆ ಬೆಂಗಳೂರಿಗೆ. ಈ ಕಡೆಯಿಂದ ಹನ್ನೂರಿಂದ ಹಿಂಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಆ ಬೆಟ್ಟ ಎಲ್ಲ ಮಹದೇಶ್ವರನ ಬೆಟ್ಟ. ಆ ಕಡೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗುತ್ತದು. ಇಲ್ಲಿಂದ ಇನ್ನೇನು ಹತ್ರ ಬೆಟ್ಟ. ಸೊ ಈ ಎನ್ನೂರಿಂದ ಈ ಕಡೆ ಈ ರೋಟಲ್ಲಿ ಹೋದರೆ ಇವ್ರೂರಿಗೆ ಹೋಗ್ಬೇಕೀಗ. ಯಾವೇ ಬೇಕು ಅಂತ ಅವನೇ ಆರಿಸ್ಕೊತಾವ. ಯಾವುದೋ ಕಾಡು ಒಳಗಡೆ ಥರ ಹೋಗೋ ಥರ ಅನ್ನಿಸ್ತೈತೆ ರೀ. ಊರಿಗೆ ಹೋಗ್ತಿಲ್ಲ, ನಾವು ಯಾವುದೋ ಕಾಡಿಗೆ ಹೋಗ್ತಾ ಇದ್ದೀವಿ. ನಿಜ ಅಲ್ಲ, ಏನು ರೋಡ್, ಏನು ಕತೆ ಇದು ಯಪ್ಪ. ಈ ರೇಂಜಿಗೆಲ್ಲ ಬೆಂಗಳೂರಿಂದ ಬಂದಿದ್ದು ಬೇಜಾರಾಗಿಲ್ಲ, ಇಲ್ಲಿಂದ ಇಲ್ಲಿಗೆ ಹೋಗಿ ಬೇಜಾರಾಗ್ತೈತಿ. ಅದು 10 ಕಿಲೋಮೀಟ್ರು ಹಿಂಗೆ ರೋಡು ಅಂದರೆ ಹಿಂಗೆ ಕತೆ. ದಿನ ಓಡೋರ್ಗಂತೂ ಸೆಟ್ ಆಗ್ಬಿಡೈತಲ್ಲ ಫುಲ್ಲು ಇಲ್ಲಿ. ಅವನು ಏನು ಮಾಡೋಕ್ಕಾಗಲ್ಲ, ಓಡಾಡಲೇಬೇಕು ಇದೇ ರೋಡಾಗಿ. ಅಲ್ಲ, ದಿನ ಓಡಾಡ್ತಾರಲ್ಲ ಅವರೇ ಒಂದೊಂದು ಬಕೆಟ್ ಒಂದೊಂದು ಗುಂಡಿಗೆ ಇದು ಮಣ್ಣು ಹಾಕಿದ್ರೆ ಇಡ್ಸೋದು ತುಂಬ ಬಿಡುತ್ತೆ. 27 ವರ್ಷದಿಂದ ಹಿಂಗೆ ರೋಡ್ ಐತೆ ಅಂದರೆ ಏನು ಮಾಡೋದು. ಸೊ ಗೈಸ್, ಇವಾಗ ಬಂದು ಇವ್ರ ಊರ ಹತ್ರ, ಇವ್ರ ಮನೆ ಹತ್ರ ಇದ್ದೀವಿ ಈಗ. ಸೊ ಎಲ್ಲ ಇಳಿದ್ಬಿಟ್ಟು ಒಳಗಡೆ ಹೋಗಿದ್ದಾರೆ. ನಾನು ಈಗ ಹೋಗ್ಬೇಕು. ಹೋದರೆ ಅಲ್ಲಿ ಒಳಗಡೆ ಏನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಅನ್ಸುತ್ತೆ. ಎಲ್ಲ ಶಾಸ್ತ್ರ ಏನೋ ಅಂತ ಇದ್ರು, ಅದೇನೇನು ಮಾಡ್ತಾರೆ ನೋಡೋಣ. ಆದರೆ ಆ ವಿಡಿಯೋ ಮಾಡಿ ಹಾಕ್ತೀನಿ, ಟ್ರೈ ಮಾಡಿ. ಆಗಿಲ್ಲ ಅಂದರೆ ಇಲ್ಲ ಅಷ್ಟೇ. ಸೊ ಈಗ ಒಳಗಡೆ ಹೋಗೋಣ ಬನ್ನಿ. ಊರ ಕಡೆ ಅದೇನೇ, ಊರ ಕಡೆ ಮದುವೆ ಆದರೆ ಈ ಥರ ಎಲ್ಲ ಇರ್ತವೆ. ಬೆಂಗಳೂರಲ್ಲೆಲ್ಲ ಏನು ಬದನೆಕಾಯಿ ಅಷ್ಟೇ ಎಲ್ಲ. ಈ ಬೇಕ್ರಿಲಿ ಅಲ್ಲಿ ಇಲ್ಲಿ ತಂದುಬಿಡ್ತಾರೆ, ಆರ್ಟಿಫಿಷಿಯಲ್ಲು ತಂದ್ಬಿಟ್ಟು ಇಕ್ಬಿಟ್ಟು ಜೇನ್ಸ್ಬಿಡ್ತಾರೆ. ಎಲ್ಲ ಶಾಸ್ತ್ರಕ್ಕೆ ರೆಡಿ ಮಾಡ್ತಾರೆ. ಇಲ್ಲಿ ಮಾತಾಡೋಂಗಿಲ್ಲ, ಬೈತಾರ ಮೇಲೆ ದೊಡ್ಡವರು. ಬಲ್ಗಡೆ ಹೆಂಗಿದ್ದಾರೆ ಹೆಂಗೆ ಸೆಂಟ್ರ್ ಬದ ಇನ್ನೊಂದು ಸ್ವಲ್ಪ
ನಾವದೆಲ್ಲ ಕಲ್ತಿದ್ರೆ ಈಗ ಆಯ್ತು ಇನ್ನೇನಾದ್ರೆ ಕಾಲ ಮೇಲೆ ಹೋಗೋದು. ಆ ಬಾಳೆಹಣ್ಣು ನೀವೇ ಇಷ್ಟಪಟ್ಟಿದ್ದರೆ ಚಿಕ್ಕಪ್ಪ ಇದ್ದಲ್ಲಿ ಸಾಂಕ್ರಿಕಪ್ಪ ನೀನೇನು ಇಕ್ಕಿದ್ರಲ್ಲ ಅಕ್ಕಿ ಬಿಟ್ಬಿಡು ಫಸ್ಟ್ 5 ರೂಪಾಯಿ ಅದು ಜಾಸ್ತಿ ಏನಿಲ್ಲ ನೋಡಿ 150 ಅಕ್ಕ 1000 ರೂಪಾಯಿ ರೊಕ್ಕದು ಎತ್ಕೊಬಿಟ್ಟ ಇಡಬೇಕು ಒಂದ್ಸಲ ಆಟ ಆಡ್ಬೇಕು ರೀ ಅತ್ತ ಮಗಳ ಮುತ್ತಿದ್ದ ಚೆಂಡ್ ಕೊಡು ಅತ್ತೆ ಮಗಳು ಮುತ್ತಂತ ಚೆಂದ ಕೊಡು ಕೊಡಲ್ಲ ನನಗೇನು ಬೇಡಪ್ಪ ಸ್ವಾಮಿ ಅಜ್ಜಿಗೆ ಮಾಡಿ ಸೊ ನೋಡಿದ್ರಲ್ಲ ಒಳಗಡೆ ಶಾಸ್ತ್ರ ಎಲ್ಲ ಹೇಗಾಗ್ತೈತೆ ಅಂತ. ಈ ಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೂ. ಸೊ ಬಂದ್ಬಿಟ್ಟು ಒಳಗಡೆ ಹಂಗೋ ನಮ್ಮ ಫ್ರೆಂಡ್ ಪರ್ಮಿಷನ್ ತಗೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ, ಮಾಡಬೇಕಾ ಬೇಡ ಅಂತ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲೇ ಇದ್ದಾರೆ ಅವರು, ಈ ಕಡೆಗೆ ಬನ್ನಿ ಸರ್, ಬೆಳಗ್ಗೆ ಕ್ಯಾನ್ಸಲ್ ಫುಲ್ ಮಿಂಚ್ತವ್ರೆ ಮಖದಲ್ಲಿ ಮುಖ್ಯ ಹರಿತಿದೆ ಕಳೆ. ಯುದ್ಧಕ್ಕೆ ಪೂರ ರೆಡಿಯಾಗಿದ್ದಾರೆ, ಹೋಗ್ಬೇಕಷ್ಟೇ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ತಿರ್ಗಾ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಇವ್ರಿಗೆ ಆಲ್ ದ ಬೆಸ್ಟ್. ಇಲ್ಲಿ ಟಾಟಾ, ಬೈ ಬೈ, ಸಿ ಯು. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಆಯಿತು, ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಈ ಕಡೆ ಸ್ವಲ್ಪ ಹೊಲದ ಕಡೆ, ತೋಟದ ಕಡೆ ಬಂದಿದ್ದೀನಿ. ಸೊ ವ್ಯೂ ನೋಡ್ತೀರ ಹೆಂಗಿದೆ ಅಂತ. ಕಡೆ ಹೋಗ್ಬೋದು, ಅಲ್ಲಿನ ಹೋದ್ರೆ ಇನ್ನಿದಿರ್ತಾಯಿದ್ರೆ ಅಷ್ಟು ದೂರ ಹೋಗಲ್ಲ, ಸಾಕಿಷ್ಟೆ. ಸೊ ಮತ್ತು ಇನ್ನೇನು ಕಾಫಿ, ಈಗ ಕಾಫಿ ಕುಡ್ಕೊಂಡು ನಾಷ್ಟ ಕೊಡ್ತಾರೆ, ನಾಷ್ಟ ತಿಂದ್ಕೊಂಡು ಹೊರಡೋದೆ ಬೆಂಗಳೂರು ಕಡೆ. ಇನ್ನೇನು ಮಾಡೋಕ್ಕಾಗುತ್ತೆ. ನೆನ್ನೆ ಎಲ್ಲ ಕೆಲಸಗಳೆಲ್ಲ ವೆಯ್ಟಿಂಗಲ್ಲಿದೆ. ಇವತ್ತು ಹೋಗಿ ಕಂಪ್ಲೀಟ್ ಮಾಡಬೇಕು ಅನ್ನೋದೇ ಕೆಲಸಗಳು. ಇನ್ನೇನು ನಮ್ಮ ಫ್ರೆಂಡ್ ಅವ್ನ ಪಾಡ್ಕೊಂಡು ಇರ್ತಾನೆ, ಅವನದೇನು ಟೆನ್ಷನ್ ಇಲ್ಲ. ವೀಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಕಮೆಂಟ್ ಏನು ಬೇಕಾದ್ರೂ ಕಮೆಂಟ್ ಮಾಡಿ, ನಿಮ್ಮ ಇಷ್ಟ. ಮತ್ತು ಶೇರ್ ಮಾಡಿ. ಇಲ್ಲ ಏನಾದ್ರು ಸ್ವಲ್ಪ ಇಲ್ಲ ಬ್ರೋ ನೀವು ಆ ಥರ ಚೇಂಜ್ ಮಾಡ್ಕೊಬೇಕು, ಈ ಥರ ಚೇಂಜ್ ಮಾಡ್ಕೊಬೇಕು ಅಂತ ಇದ್ದರೆ ಬೇಕಾದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳ್ಬೋದು. ಇಲ್ಲ ಅಲ್ಯೂಮಿನಿಯಂ ಕೆಲಸಗಳೇನಾದ್ರು ಬೇಕಾಯಿತು ಅಂದರೆ ನನ್ನ ನಂಬರ್ ಇದೆ, ಇನ್ಸ್ಟಾ ID ಇದೆ, ಜಿಮೇಲ್ ಇದೆ, ಯಾವುದಕ್ಕೆ ಬೇಕಾದ್ರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಮಣ್ಣಿಂದು ಸ್ಮೆಲ್ಲು ಹಂಗೆ ಗಮ್ಮಂತ ಇದೆ. ಈ ಥರ ಸ್ಮೆಲ್ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ. ನಾನು ಅದಕ್ಕೆ ಹಳ್ಳಿ ಇಷ್ಟ ಅಂತ ಹೇಳೋದು. ನನಗೆ ಹಳ್ಳೀಲಿರೋಕ್ಕೆ ಇಷ್ಟ.
ಬೆಳಗ್ಗೆ ಹೋಗ್ತಿದ್ದಂಗೆ ಬತ್ಲು ಮನೆಗೆ ಹೋಗ್ತಿದ್ದಂಗೆ ಅಂಡೆ ಒಲೆ ಪಕ್ಕದಲ್ಲಿ ತೊಟ್ಟಿ, ಅಂಡೆ ಒಲೆಯಲ್ಲಿ ಆಲ್ರೆಡಿ ಬಿಸಿನೀರಿದೆ, ಬಿಸಿ ಫುಲ್ ಸುಟ್ಟೋಗ್ತಾಯಿದೆ. ಯಾವ ಸೋಲಾರ್ ಯಾವ ಗೀಸರ್ ಅದ್ರ ಮುಂದೆನೂ ಇಲ್ಲ, ಅಷ್ಟು ಸಖತ್ತಾಗಿತ್ತು ನೀರು. ಅದ್ರ ಪಕ್ಕದಲ್ಲಿ ತೊಟ್ಟಿ, ತಣ್ಣೀರು ಬಿಸಿನೀರು ಎರಡು ಅಲ್ಲೇ ಇದೆ. ಎರಡು ನೀವು ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೋಬೋದು. ಬೆಂಗಳೂರಲ್ಲಿ ನೆಲ್ಲಿ ಏನು ಮಾಡ್ಕೊಬೇಕಷ್ಟೇ, ಬಿಸಿನೀರು ತಣ್ಣೀರು ಎರಡು ಸ್ವಲ್ಪ ಬಿಟ್ಕೊಂಡು ನೆಲ್ಲಿಲಿ ಬರುತ್ತೆ. ಇದ್ರಲ್ಲಿ ಹಂಗಲ್ಲ, ಜಗ್ಗಲ್ಲಿ ನೀವು ಎಷ್ಟು ಬೇಕೋ ಎತ್ಕೊಂಡು ಎರಡು ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ಮಣ್ಣು ಐತಲ್ಲ, ಏನು ದಮ್ ಅಂತ ಇದೆ ಹಂಗೆ ಮಣ್ಣು. ಈ ಥರ ವೆದರ್ಗೆ ಈ ಥರ ಗಾಳಿ ಕುಡ್ಕೊಂಡು ಇದ್ದರೆ ಯಾವ ಕಾಯಿಲೆ ಏನೂ ಬರಲ್ಲ. ನಾನು 4 ಗಂಟೆಗೆ ಎದ್ದು ಸುಮ್ಮನೆ ಹಂಗೆ ಹೋದೆ ಒಂದು ರೌಂಡು. ಎಲ್ಲ 4 ಗಂಟೆಗೆ ಎದ್ದು ಆಲ್ರೆಡಿ ಬೈಕ್ ಎತ್ಕೊಂಡು ಅಲ್ಲಿ ಇಲ್ಲಿ ಕೆಲಸಗಳೆಲ್ಲ ಹೋಗ್ತಾಯಿದ್ರು. 4 ಗಂಟೆಗೆ ಬೆಂಗಳೂರಾಗೆ ಹೆಂಗಿರುತ್ತೆ ಅಂದರೆ, ಇನ್ನು ಅವಾಗ ಬಂದು ಮಂಕೊಳ್ಳೋರೇ ಜಾಸ್ತಿ ಜನ ಇರ್ತಾರೆ 4 ಗಂಟೆಗೆ ಬಂದು. ಬಟ್ಟೆಗಳು ನೋಡಿರ್ತೀವಿ ನೋಡಿ, ಅದೇ ಥರ ಗೋಗಳಿಗೆ ಬಟ್ಕೋರಿ. ಇಲ್ಲಿ ಒಂದು ಬಟ್ಟೆ ಆಯಿತಾ, ಡಿಫ್ರೆಂಟ್ ತುಂಬ ವೆರೈಟೀಸ್ ಆಫ್ ಬಟ್ಟೆ ಇದೆ ಇಲ್ಲಿ. ಇದು ಯಾವುದೋ ಪಕ್ಕ, ಇದು ಮೋಸ್ಟ್ಲಿ ಇದು ಇಟಾಲಿಯನ್ ಇಲ್ಲ ವೆಸ್ಟರ್ನ್ ಇರಬೇಕಷ್ಟೇ. ಇನ್ನೊಂದು ಯಾವುದೋ BJP ಇದು ಪಕ್ಕ ಇಂಡಿಯನ್ನೇ ಇದು. ನೆಕ್ಸ್ಟ್ ಇದು ಯಾವುದು, ಇದು ಇನ್ನು ಪಕ್ಕ ಚೈನೀಸ್, ಇದು ಚೈನೀಸ್ ಬಟ್ಟೆ ಇದು. ಆಮೇಲೆ ನೆಕ್ಸ್ಟು ಇದು ಯಾವುದು, ಇದು ಯಾವುದು ಅಂತ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿಬಿಡಿ ಯಾವ ದೇಶದಿರ್ಬೋದು ಅಂತ. ಇದು ಬಂದ್ಬಿಟ್ಟು ಇದು ಅರ್ಥ ಆಯ್ತಲ್ಲ ಯಾವ ದೇಶದ್ದು ಅಂತ. ಮೋಸ್ಟ್ಲಿ ಆಫ್ರಿಕಾದಿರಬೇಕು, ಬಿಕಾಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯಲ್ಲ. ಇಲ್ಲ, ಪರ್ಪಲ್ ಅನ್ಸುತ್ತದು, ಕಾಣಿಸ್ತಾ ಇಲ್ಲ. ಇದು ಗೊತ್ತಿಲ್ಲ, ಇದು ನಿಜವಾಗ್ಲೂ ಇದು ಯಾವುದ್ರದ್ದು ಅಂತ ಗೊತ್ತಿಲ್ಲ. ಸೊ ಇಷ್ಟೊಂದು ವೆರೈಟೀಸ್ ಆಫ್ ಬಟ್ಟೆ ಇದ್ದಾವೆ ಇಲ್ಲಿ, ಎಲ್ಲ ದೇಶದ ಬಟ್ಟೆಗಳು. ಇದು ಮಾರ್ನಿಂಗ್ ಶಾಸ್ತ್ರನ. ಫೋಟೋ ವಿಡಿಯೋ ನಿಮ್ಗೆ ಯಾವಾಗ ಬೇಕಾದ್ರೂ ನೋಡ್ಕೋಬೋದು, ಯೂಟ್ಯೂಬಲ್ಲಿ ಇರ್ತದೆ, ತಲೆ ಕೆಡಿಸ್ಕೊಳ್ಳಿ. ಲೋಟ್ ಬೇಡ, ಚಿಲ್ಲರೆ ಬಿಡು. ಸೌಂಡ್ ಬರ್ಬೇಕಾ? ಇಲ್ಲ ಅಂತ ಗೇರ್ ಹಾಕ್ಬೋದಾ? ಓಕೆ, ನೋಡೋಣ. ಬರ್ತೀವಿ. ಸರಿ ಬರ್ತೀವಿ. ಹಾಂ ಬರ್ತೀನಿ. ಬರ್ತೀನಿ. ಗಾಡಿ ಫುಲ್ ತಣ್ಣಗಾಗ್ಬಿಟ್ಟೈತೆ, ಕೋಲ್ಡು. ಒಂದು ನಿಮಿಷ ಸ್ಟಾರ್ಟ್ ಆಗುತ್ತಲ್ಲ, ಅದು ಖುಷಿ ಪಡಿ. ಒಂದು ನಿಮಿಷಕ್ಕೆಲ್ಲ ಸ್ಟಾರ್ಟ್ ಆಗೋದು. ಕೆಲವು ಹೊಸ ಗಾಡಿಗಳು ಸ್ಟಾರ್ಟ್ ಆಗಲ್ಲ, 5 ನಿಮಿಷ ಟೈಮ್ ತಗೊಂತದೆ. ಓಕೆ ಫ್ರೆಂಡ್ಸ್, ಮತ್ತೆ ಶಾಸ್ತ್ರ ಎಲ್ಲ ಮುಗೀತು, ವಾಪಸ್ ಬೆಂಗಳೂರಿಗೆ ಹೊಂಟಿದ್ದೀವಿ. ಗಾಡಿ ಫುಲ್ ಓಡಾಗ್ಬಿಟ್ಟೈತೆ, ಕೇಳಂಗಿಲ್ಲ. ಅದೇ ಸಿಗೋಣ ಹೈವೇಲಿ. ಸೊ ಫೈನಲಿ ಬಂದು ಎಲ್ಲ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಎಲ್ಲ ಬಂದಿದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ. ಎಲ್ಲರನ್ನೂ ಡ್ರಾಪ್ ಹಾಕಿದ್ದಾಯಿತು, ಫೈನಲಿ ಮುಗೀತು. 24 hours. ನಿನ್ನೆ ಮಧ್ಯಾಹ್ನ ಹೋಗಿದ್ದೀವಿ, ಇವತ್ತು ಮಧ್ಯಾಹ್ನ ಬಂದಿದ್ದೀವಿ. ಈಗ ಕಾರ್ ತೊಗೊಂಡೋಗ್ಬಿಟ್ಬಿಟ್ರೆ ಡ್ಯೂಟಿ ಕಂಪ್ಲೀಟ್. ಹಿಂಗೆ ನಾವು ಹುಡುಗರು ಫ್ರೆಂಡ್ಸ್ಗೋಸ್ಕರ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಕೆಲಸ ಕರೆ ನೆನೇನೋ ಹೋಯ್ತು, ಇವತ್ತು ಹೋಯ್ತು ಕೆಲಸ. ಬಿಡಿ ಆಯ್ತು, ದುಡ್ಕೊಂಡ್ರೆ ಇದೇನಂತೆ. ಫ್ರೆಂಡ್ಗೆ ಹೆಲ್ಪ್ ಮಾಡಿದ್ದೀವಲ್ಲ ಸಾಕಲ್ಲ, ನಮಗೂ ಅದೇ ಹೆಲ್ಪ್ ಮಾಡ್ತಾರೆ ಅವರು.
ಸೊ ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಕಾರ್ ತೊಗೊಂಡೋಗ್ಬಿಡ್ತೀನಿ, ಅಷ್ಟೇ, ಮುಗೀತು. ಸರಿ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಪೀಸ್.